ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 14ನೇ ಕಂತಿನ ಹಣ ಮತ್ತು 15ನೇ ಕಂತಿನ ಹಣದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರೇ ಬಳ್ಳಾರಿಯ ಒಂದು ಸಂಡೂರಿನಲ್ಲಿ ನಡೆದ ಒಂದು ಸಭೆಯಲ್ಲಿ ಈ ಒಂದು ಗೃಹಲಕ್ಷ್ಮಿ 14 ಮತ್ತು 15ನೇ ಕಂತಿನ ಹಣದ ಬಗ್ಗೆ ಒಂದು ಯಾವ ದಿನಾಂಕದವರೆಗೆ ಒಂದು ಗೃಹಲಕ್ಷ್ಮಿ ಹಣನ ಬರುತ್ತೆ ಎಂಬುದರ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರೇ ಈ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಆ ಒಂದು ಸ್ಪಷ್ಟನೆ ಬಗ್ಗೆ ಈ ಒಂದು ಗೃಹಲಕ್ಷ್ಮಿ 14 ಮತ್ತು 15ನೇ ಕಂತಿನ ಹಣ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ಸಂಪೂರ್ಣ ಆಗಿರ್ತಕ್ಕಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂದೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಹೊಸದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ. ಈ ಒಂದು ಗೃಹಲಕ್ಷ್ಮಿ 14 ಮತ್ತು 15ನೇ ಕಂತಿನ ಹಣನ ಯಾವಾಗ ಬರುತ್ತೆ ಅಂತ ಭಾಳಷ್ಟು ಜನರು ಕಮೆಂಟ್ಗಳನ್ನ ಮಾಡ್ತಾಯಿದ್ರಿ. ಈ ಹಿಂದೆ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನವೆಂಬರ್ ತಿಂಗಳಲ್ಲಿ ಖಂಡಿತವಾಗೂ ಒಂದು ಗೃಹಲಕ್ಷ್ಮಿ ಹಣನ ಹಾಕ್ತೀವಿ, ಒಂದು 14ನೇ ಕಂತಿನ ಹಣನ ಹಾಕ್ತೀವಿ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ರು. ಆದರೆ ಆ ಒಂದು ಹಣನ ಯಾವ ದಿನಾಂಕಕ್ಕೆ ಒಂದು ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿನ ಕ್ಲಿಯರಾಗಿ ಕೊಟ್ಟಿರಲಿಲ್ಲ. ಇವಾಗ ಏನು ಮಾಡಿದಾರಪ್ಪ ಅಂತಂದರೆ, ಒಂದು ಬಳ್ಳಾರಿಯ ಸಂಡೂರಿನಲ್ಲಿ ನಡೆದಂಥ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರೇ ಈ ಒಂದು ಗೃಹಲಕ್ಷ್ಮಿ 14 ಮತ್ತು 15ನೇ ಕಂತಿನ ಹಣದ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಸ್ಪಷ್ಟನೆಯನ್ನು ಏನು ಕೊಟ್ಟಿದ್ದಾರೆ ಅಂತಂದರೆ, ಈ ಒಂದು ಗೃಹಲಕ್ಷ್ಮಿ 14ನೇ ಕಂತಿನ ಹಣ 15ನೇ ಕಂತಿನ ಹಣ ಜೊತೆಗೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಯಾವುದೂ ಕೂಡ ಸಂಪೂರ್ಣವಾಗಿ ನಿಲ್ಲಿಸುವುದಿಲ್ಲ. ವಿಪಕ್ಷಗಳು ಮಾತಾಡ್ಕೊಳ್ಳುತ್ತಿರ್ಬೋದು, ಈ ಒಂದು ಗೃಹಲಕ್ಷ್ಮಿ ಒಂದು 5 ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಉಪಯೋಗ ಆಗ್ತಾಯಿದೆ, ಬಡವರಿಗೆ ಬಹಳಷ್ಟು ಒಂದು ಸಹಾಯ ಆಗ್ತಾಯಿದೆ, ಇದರಿಂದಾಗಿ ಬಹಳಷ್ಟು ಜನರಿಗೆ ಒಂದು ಹೆಲ್ಪ್ ಆಗ್ತಾಯಿದೆ. ಅದಕ್ಕಾಗಿ ನಾವು ಈ ಒಂದು 5 ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರೇ ಈ ಒಂದು ಮಾಹಿತಿನ ಮತ್ತು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಸೊ ಈ ಒಂದು ಗೃಹಲಕ್ಷ್ಮಿ 14 ಮತ್ತು 15ನೇ ಕಂತಿನ ಹಣನ ಇನ್ನೂ 3-4 ದಿನಗಳಲ್ಲಿ ಒಂದು ಬಿಡುಗಡೆಗೆ ಆದೇಶವನ್ನು ಕೊಡ್ತೀವಿ. ಅದಾದ ನಂತರ ನಿಮ್ಮ ಒಂದು ಅಕೌಂಟ್ಗಳಿಗೆ ಈ ಒಂದು ಹಣನ ಜಮಾ ಆಗ್ತದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರೇ ಈ ಒಂದು ಸ್ಪಷ್ಟನೆ ನೀಡಿರುವಂಥದ್ದು. ಇದು ಒಂದು ಬಳ್ಳಾರಿಯ ಒಂದು ಸಂಡೂರಿನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಒಂದು ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಈ ಒಂದು 5 ಗ್ಯಾರಂಟಿ ಯೋಜನೆಗಳು ಕೂಡ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ. ಸಂಪೂರ್ಣವಾಗಿ ನಾವು ಏನು ನುಡಿದಂತೆ ನಡೀತೇವೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿರುವಂಥದ್ದು. ನಾವೇನು ಎಲೆಕ್ಷನ್ಗಿಂತ ಮುಂಚೆನ ಮಾತು ಕೊಟ್ಟಿದ್ದೀವಿ, ಸೊ ಅದರಂತೆ ನಡೀತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ಗೃಹಲಕ್ಷ್ಮಿ ಒಂದು 14, 15ನೇ ಕಂತಿನ ಹಣನ ಇನ್ನೂ 3-4 ದಿನಗಳಲ್ಲಿ ಒಂದು ಬಿಡುಗಡೆಗೆ ಒಂದು ಆದೇಶ ಮಾಡ್ತೀವಿ. ಅದಾದ ನಂತರ ಪ್ರತಿಯೊಬ್ಬರ ಒಂದು ಅಕೌಂಟ್ಗಳಿಗೆ ಈ ಒಂದು ಹಣನ ಜಮಾ ಮಾಡ್ತೀವಿ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಸೊ 3-4 ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣನ ಬಿಡುಗಡೆ ಆಗುತ್ತೆ ಅಂತ ಮುಖ್ಯಮಂತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಅದಾದ ನಂತರ ಪ್ರತಿಯೊಬ್ಬರ ಒಂದು ಅಕೌಂಟ್ಗಳಿಗೆ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ವೀಕ್ಷಕರೇ, ನೋಡೋದಾದರೆ ಈ ಒಂದು ಗೃಹಲಕ್ಷ್ಮಿ ಒಂದು 14, 15ನೇ ಕಂತಿನ ಹಣ 3-4 ದಿನಗಳಲ್ಲಿ ಒಂದು ಬಿಡುಗಡೆ ಆದರೆ ಪ್ರತಿಯೊಬ್ಬರ ಅಕೌಂಟ್ಗಳಿಗೆ ಬರೋದಕ್ಕೆ ಒಂದು ಟ್ರೆಜರಿಗೆ ಹೋಗುತ್ತೆ. ಟ್ರೆಜರಿಯಿಂದ ಪ್ರತಿಯೊಬ್ಬರ ಒಂದು ಅಕೌಂಟ್ಗಳಿಗೆ ಈ ಒಂದು ಗೃಹಲಕ್ಷ್ಮಿ ಒಂದು ಹಣನ DBT ಮುಖಾಂತರ ಪುಷ್ ಮಾಡಿದ್ರೆ ಮ್ಯಾಕ್ಸಿಮಮ್ ಆಗಿ ಒಂದು 15 ದಿನಗಳವರೆಗೆ ಈ ಒಂದು ಹಣನ ಪ್ರತಿಯೊಬ್ಬರ ಒಂದು ಅಕೌಂಟ್ಗಳಿಗೆ ಬರೋದಕ್ಕೆ ಸಮಯನ ತೆಗೆದುಕೊಳ್ಳುತ್ತೆ. ಅಂದರೆ ಗೃಹಲಕ್ಷ್ಮಿ ಒಂದು ಇದೇ ಒಂದು 25ನೇ ತಾರೀಕು ಒಳಗಾಗಿ ಪ್ರತಿಯೊಬ್ಬರ ಖಾತೆಗೆ ಕೂಡ ಒಂದು 14 ಮತ್ತು 15ನೇ ಕಂತಿನ ಹಣನ ಬರುವ ಸಾಧ್ಯತೆ ಇರುವಂಥದ್ದು. ವೀಕ್ಷಕರೇ, ಯಾವುದೇ ಕಾರಣಕ್ಕೂ ಈ ಒಂದು ಗೃಹಲಕ್ಷ್ಮಿ 14 ಮತ್ತು 15ನೇ ಕಂತಿನ ಹಣನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಲ್ಲ, ಸಂಪೂರ್ಣವಾಗಿ ನುಡಿದಂತೆ ನಡೀತೇವೆ ಅಂತಕ್ಕಂಥ ಮಾಹಿತಿನ ಸಿದ್ದರಾಮಯ್ಯ ಸರ್ ಒಂದು ಗೃಹಲಕ್ಷ್ಮಿ 14 ಮತ್ತು 15ನೇ ಕಂತಿನ ಹಣದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಈ ಒಂದು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ. ನಿಮಗೆ ಈ ಹಿಂದೆ ತಿಳಿಸಿದ್ದೆ ಗೃಹಲಕ್ಷ್ಮಿ ಬಗ್ಗೆ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ದಿನಾಂಕಗಳನ್ನು ಫಿಕ್ಸ್ ಮಾಡಿದರೆ ಆ ಒಂದು ದಿನಾಂಕಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ತಮಗೆ ಕ್ಲಿಯರ್ ಆದಂಥ ಮಾಹಿತಿನ ಕೊಡ್ತೀನಿ ಅಂತ ಹೇಳಿದ್ದೆ. ಅದಕ್ಕಾಗಿ ಈ ಒಂದು ದಿನಾಂಕನ ಈಗಾಗಲೇ 3-4 ದಿನಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ, ಬಿಡುಗಡೆಗೆ ಒಂದು ಆದೇಶ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಅದರಂತೆ ಆ ಒಂದು ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮುಂದೆಯೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಬರ್ತಾ ಇರ್ತವೆ. ಸೊ ಅದಕ್ಕಾಗಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಆಗದೇ ನೋಡ್ತಾ ಇದ್ದೀರೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಇದರಿಂದಾಗಿ ನಿಮಗೂ ಕೂಡ ಮುಂದೆ ಕೂಡ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ಕಂಟೆಂಟ್ಗಳು ನಿಮಗೆ ಒಂದು ಲಭ್ಯ ಆಗ್ತವೆ. ನಮ್ಮ ಒಂದು ಚಾನಲ್ ಮೇಲೆ ನಿಖರವಾದಂಥ ಮಾಹಿತಿಗಳೇ ಮತ್ತು ಸ್ಪಷ್ಟವಾದಂಥ ಮಾಹಿತಿಗಳನ್ನೇ ಕೊಡುತ್ತೇವೆ. ಅದಕ್ಕಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ಯಾರೆಲ್ಲ ವೀಡಿಯೋಗಳನ್ನ ವಾಚ್ ಮಾಡಿದ್ರೆ ಸೊ ಅಂಥವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳುತ್ತಾ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.